ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಹೊಸದು ಹಾಕೊಂಡ್ಬಿಟ್ಟಿದ್ದೀನಿ ನೈಟ್ ವೇರ್. ಆಲ್ರೆಡಿ ನಾನು ತೋರಿಸ್ತೀನಿ. ಸೊ ನಂಗೆ ತುಂಬ ಇಷ್ಟ ಆಯಿತು ಇದು. ನನಗೆ ಹೇಳಿದ್ನಲ್ಲ ಆವಾಗಲೇ ಮೊದಲೇ ಸ್ವಲ್ಪ ನನಗೆ ಬ್ಯಾಗಿ ಇದ್ರೆ ಇಷ್ಟ ಆಗುತ್ತೆ ಅಂತ. ವಿಡಿಯೋ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ, ಯಾಕೆಂದ್ರೆ ಅಕಸ್ಮಾತ್ ಆ ವಿಡಿಯೋ ನೋಡಿದೆ ಈ ವಿಡಿಯೋ ಡೈರೆಕ್ಟಾಗಿ ನೋಡ್ತಿದ್ದೆ ನಿಮ್ಗೆ ಗೊತ್ತಾಗಲ್ಲ. ಝೂಡಿಯೋಲ್ಲಿ ನಾನು ಶಾಪಿಂಗ್ ಮಾಡಿದ್ದೆ. ಅಫೋರ್ಡಬಲ್ ಪ್ರೈಸಲ್ಲಿ ಏನೆಲ್ಲ ತೊಗೋಬೋದು, ಝೂಡಿಯೋಲಿ ಏನೆಲ್ಲ ಚೆನ್ನಾಗಿರುತ್ತೆ, ನಿಮಗೂ ಒಂದು ಐಡಿಯಾ ಬರಲಿ ಅಂತ. ಸೊ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಇವಾಗಲೇ ಹೋಗಿ ನೋಡಿ. ಜೇನು ಕಳಿಸಿದಾಯಿತು. ಸೊ ನನಗೆ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಟೀ. ನಮ್ಗೆ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಅಥವಾ ಟೀಯಿಂದನೇ ನನ್ನ ದಿನ ಸ್ಟಾರ್ಟ್ ಆಗೋದು. ಇಲ್ಲಾಂದರೆ ನನಗೇನು ಅನಿಸ್ತಿರುತ್ತೆ ಅಂದರೆ ನಾನು ಎದ್ದೇ ಇಲ್ಲ, ಇನ್ನು ಮಲಗಿದ್ದೀನಿ ಅಂತ ಅನಿಸ್ತಿರುತ್ತೆ. ಸೊ ಅದಕ್ಕೆ ಫಸ್ಟು ಕಾಫಿ ಅಥವಾ ಟೀ ಎಲ್ಲ ಸ್ವಲ್ಪನೇ ಚಿಕ್ಕ ನೋಡಿ ಈ ಗ್ಲಾಸಲ್ಲೂ ಅಷ್ಟೇ ಹಾಕ್ಕೊಳ್ಳೋದು. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಂದು. ಮಧ್ಯಾಹ್ನ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಕಳಿಸಿದ್ದಾಯಿತು. ಅವನಿಗೆ ಲಂಚ್ ಪ್ರಿಪೇರ್ ಮಾಡಬೇಕು. ವೆಜಿಟೇಬಲಲ್ಲಿ ಇಟ್ಟಿದ್ದೀನಿ. ಹೀರೆಕಾಯಿ ಹಾಕಿ ಉಪ್ಸಾರು ಮಾಡೋಣ ಇವತ್ತು ಅಂತ. ಉಪ್ಸಾರು ರಾಗಿ ಮುದ್ದೆ ಮಾಡೋಣ ಅಂತ. ಸೊ ಆಮೇಲೆ ಪ್ರಿಪೇರ್ ಮಾಡೋಣ. ಇವಾಗ ಸ್ವಲ್ಪ ಹೋಗಿ ನನ್ನ ಟೈಮ್ ಸ್ಪೆಂಡ್ ಮಾಡೋ ಟೈಮ್, ಇವಾಗ ನನಗೋಸ್ಕರ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು. ಅಂದರೆ ಜಿಯನ್ನೆಲ್ಲ ಸ್ಕೂಲಿಗೆ ಕಳಿಸಾದ್ಮೇಲೆ ಸ್ವಲ್ಪ ಹೊತ್ತು ಹಾಗೆ ಕುತ್ಕೊಂಡು ಒಂದು ಟೀ ಕುಡ್ಕೊಂಡು ನಂದು ಟೈಮ್ ಸ್ವಲ್ಪ ಹೊತ್ತು ಹಾಗೆ ಸ್ಪೆಂಡ್ ಮಾಡ್ತೀನಿ. ಇಲ್ಲಾಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ನು ಕಳಿಸೋವರೆಗೂ ಆಗೋದೇ ಇಲ್ಲ. ಇವಾಗಲೇ ಹಿಂಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಂಗೆ ಯಾವ ಥರನ. ಯಾಕೆಂದ್ರೆ ಅವಾಗ ಲಂಚ್ ಪ್ಯಾಕ್ ಮಾಡಿ ಕಳಿಸ್ಬೇಕು. ಇವಾಗ ಜಸ್ಟ್ ಸ್ನ್ಯಾಕ್ಸ್ ಅಷ್ಟೇ. ಲಂಚ್ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಬಟ್ ಅವಾಗ ಬೆಳಿಗ್ಗೆನೇ ಎಲ್ಲ ರೆಡಿ ಆಗಬೇಕು. ಫ್ರೆಂಡ್ಸ್, ಹಾಗೆಯೇ ಇವತ್ತು ಒಂದು ಟ್ರಿಮ್ಮರ್ ತೊಗೊಂಡಿದ್ರು ಚಂದು. ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಅಬಾರ್ ಅವ್ರದ್ದು ಹೈ ಪ್ರಿಸಿಷನ್ ಮಲ್ಟಿ ಗ್ರೂಮಿಂಗ್ ಕಿಟ್ ಫಾರ್ ಮೆನ್. ಇಷ್ಟು ದಿನ ಹುಡುಗಿರಿಗೆ ಮಾತ್ರ ತೋರಿಸ್ತಾ ಇರುತ್ತೆ, ಇವಾಗ ಸ್ವಲ್ಪ ಹುಡುಗರಿಗೂ ತೋರಿಸೋಣ ಅಂತ. ಇದರಿಂದ ನೀವು ಶೇವ್ ಮಾಡ್ಬೋದು, ಸ್ಟೈಲ್ ಮಾಡ್ಬೋದು, ಹಾಗೆ ಟ್ರಿಮ್ಮಿಂಗ್ ಕೂಡ ಮಾಡ್ಬೋದು. ಇದರಲ್ಲಿ ನಿಮಗೆ ಮೇನ್ ಯೂನಿಟು 5 ಕಾಮ್ಸು, ಬಿಯರ್ಡ್ ಟ್ರಿಮ್ಮರು, ಪ್ರಿಸಿಷನ್ ಟ್ರಿಮ್ಮರು, ಶೇವರು, ನೋಸ್ ಆ್ಯಂಡ್ ಇಯರ್ ಹೇರ್ ಟ್ರಿಮ್ಮರು, ಬಾಡಿ ಹೇರ್ ಟ್ರಿಮ್ಮರು, ಏರ್ ಕ್ಲಿಪ್ಪರು, USB ಚಾರ್ಜಿಂಗ್ ಕೇಬಲ್, ಕ್ಲೀನಿಂಗ್ ಬ್ರಷ್ ಆ್ಯಂಡ್ ಡ್ಯೂಪ್ಲಿಕೇಟಿಂಗ್ ಆಯಿಲ್ ಬರುತ್ತೆ. 2 years ವಾರಂಟಿ ಕೂಡ ಸಿಗುತ್ತೆ. ಸೊ ಇದನ್ನು ನೀವು ಸ್ಟೋರ್ ಮಾಡೋದಕ್ಕೆ ಈ ಥರ ಒಂದು ಪೌಚ್ ಕೂಡ ಸಿಗುತ್ತೆ, ಹಾಗೆ ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಆರಾಮಾಗಿ ನಿಮ್ಮ ಮನೇಲಿ ಯಾವ ರೀತಿ ಬೇಕೋ ಆ ರೀತಿ ಸ್ಟೈಲ್ ಮಾಡ್ಕೋಬೋದು. 4 ಲೆಂತ್ ಸೆಟ್ಟಿಂಗ್ ಕಾಮ್ಸ್ ಬರುತ್ತೆ. 3mm, 6mm, 9mm ಆ್ಯಂಡ್ 12mm ಕಸ್ಟಮೈಸ್ ಸ್ಟೈಲಿಂಗೋಸ್ಕರ. ಹಾಗೆಯೇ ನೀವು ಹೇಗೆ ಬೇಕಾದ್ರೆ ಹಾಗೆ ಸ್ಟೈಲ್ ಮಾಡ್ಬೋದು ಇದನ್ನು ಯೂಸ್ ಮಾಡಿ. ಮತ್ತು 0.5mm ಪ್ರಿಸಿಷನ್ ಕೂಡ ಸಿಗುತ್ತೆ. ಸ್ಟೇನ್ಲೆಸ್ ಸ್ಟೀಲ್ ಬ್ಲೇಡ್ಸ್ ಏನಿದೆ, ಇದು ಸೆಲ್ಫ್ ಶಾರ್ಪ್ನಿಂಗ್ ಅಂತ ಹೇಳ್ಬೋದು. ಹಾಗೆಯೇ ಕಮ್ಸ್ ವಿತ್ ಸ್ಕಿನ್ ಫ್ರೆಂಡ್ಲಿ ರೌಂಡೆಡ್ ಟಿಪ್ಸ್. ಟೈಪ್ ಸಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಇದು ನೀವು ಟ್ರಿಮ್ಮಿಂಗ್ನ ಅಪ್ ಟು 120 ಮಿನಿಟ್ಸ್ವರೆಗೆ ಸಿಂಗಲ್ ಚಾರ್ಜಲ್ಲಿ ಎಂಜಾಯ್ ಮಾಡ್ಬೋದು. ಮೆಟಲ್ ಬಾಡಿ ಬರುತ್ತೆ. ಇದರಿಂದ ಪ್ರಾಡಕ್ಟು ಸ್ಟಡಿಯಾಗಿರುತ್ತೆ. ಹಾಗೆಯೇ ಪ್ರೀಮಿಯಂ ಫೀಲ್ ಸಿಗುತ್ತೆ ನೀವು ಇಟ್ಕೊಂಡಾಗ. LED ಡಿಸ್ಪ್ಲೇ ಏನಿದೆ, ಇದರಲ್ಲಿ ರಿಮೈನಿಂಗ್ ಬ್ಯಾಟ್ರಿ ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವೇನಂದರೆ ಆನ್ ಮಾಡಬೇಕಾದ್ರೆ ಒಂದು ಲಾಂಗ್ ಪ್ರೆಸ್ ಮಾಡೋದಷ್ಟೇ 3 ಸೆಕೆಂಡ್ಸ್ವರೆಗೆ ಲಾಕ್ ಮತ್ತು ಅನ್ಲಾಕ್ ಮಾಡೋದಕ್ಕೆ. ಟ್ರಿಮ್ಮರ್ ಹೆಡ್ ಏನಿದೆ, ಇದನ್ನು ನೀವು ಈಸಿಯಾಗಿ ವಾಶ್ ಮಾಡ್ಬೋದು. IPX7 ಸಪೋರ್ಟೆಡ್ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಹೇಗೆ ನೀವು ಮನೇಲೇ ನೀವು ಸ್ಟೈಲ್ ಮಾಡ್ಕೋಬೋದು. ಯಾರೆಲ್ಲ ಗಂಡು ಮಕ್ಕಳಿದ್ದೀರಾ ಅವರು ಇದು ಗಿಫ್ಟ್ ಕೊಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಯಾರಾದರೂ ಹೆಣ್ಮಕ್ಳು ನಿಮ್ಮ ಹಸ್ಬೆಂಡ್ಗೆ ಗಿಫ್ಟ್ ಕೊಡಬೇಕು ಅಂತಿದ್ರೆ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ.
ಸೊ ಫ್ರೆಂಡ್ಸ್, ಆಮೇಲೆ ನಾನು ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಯಾಕೆಂದರೆ ಫಸ್ಟು ನಾನು ಈ ರೀತಿ ಉಪ್ಸಾರು ಮಾಡಬೇಕಾದ್ರೆ ಫಸ್ಟು ಮೆಣಸಿನ್ಕಾಯಿ ಎಲ್ಲ ಈ ರೀತಿ ನಾನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಆವಾಗ ಟೇಸ್ಟಿಯಾಗಿರುತ್ತೆ. ನೋಡಿ, ಉಪ್ಸಾರಿಗೆ ಇದು ಖಾರ ಅಂತ ಹೇಳ್ತೀವಿ, ಗೊತ್ತಿಲ್ಲ ಯಾರ್ಯಾರು ಏನೇನು ಕರೀತಾರೆ ಅಂತ. ಸೊ ನಮ್ಮ ಕಡೆ ಖಾರ ಅಂತ ಹೇಳ್ತಾರೆ. ಅದನ್ನು ಉಪ್ಸಾರಿಗೆ ಹಾಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನನಗೆ ಒಂದೊಂದ್ಸರಿ ಇದನ್ನು ಹಾಗೆ ರೊಟ್ಟಿಗೆ ಹಾಕೊಂಡು ತಿನ್ನೋದಕ್ಕೂ ತುಂಬ ಇಷ್ಟ. ಸೊ ವೆಜಿಟೇಬಲ್ ಹಾಕಿ ಮಾಡಿದೆ. ನನಗೆ ಏನಂದರೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಅಂದರೂ 1 ಅವರ್ ಅದು ಬೇಕು, ಜಾಸ್ತಿನೇ ಬೇಕು. ಎಲ್ಲ ಕಟ್ ಮಾಡೋದು ಅದೆಲ್ಲ ಮಾಡೋದ್ರಿಂದ. ಸೊ ಉಪ್ಸಾರು ಮಾಡಿದಾಯಿತು. ಅದರಲ್ಲಿರೋ ವೆಜಿಟೇಬಲ್ಸು ಅದೆಲ್ಲ ಹಾಕಿರ್ತೀನಿ. ತೊಗೊಂಡು ಸಪ್ರೇಟಾಗಿ ಈ ರೀತಿ ಪಲ್ಯ ಮಾಡ್ಕೊತೀನಿ. ಸೊ ಟೇಸ್ಟಿಯಾಗಿರುತ್ತೆ, ಅದಕ್ಕೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮುದ್ದೆ ಆಮೇಲೆ ಮಾಡ್ತೀನಿ. ಜೀವನ ಚಂದ್ರು ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ರೈಸ್ ಮಾಡಿ ಇಟ್ಬಿಡ್ತೀನಿ. ಜೀವ ಇವಾಗ ಮುದ್ದೆ ಇಷ್ಟಪಟ್ಟು ತಿಂತಾನೆ ಸ್ವಲ್ಪ. ಫ್ರೆಂಡ್ಸ್, ಏನಂದರೆ ನಾವು ಲಾಸ್ಟ್ ವೀಕು ಗಣೇಶ ದೇವಸ್ಥಾನದಲ್ಲಿ ಬೆಣ್ಣೆ ಅಲಂಕಾರ ಮಾಡಿಸಿದ್ವಿ. ಸೊ ಅದು ಬೆಣ್ಣೆ ಕೊಟ್ಟಿದ್ದಾರೆ. ಅದನ್ನು ಅಮ್ಮ ಕೇಳ್ಬಿಟ್ಟು ಹೆಂಗೆ ತುಪ್ಪ ಮಾಡೋದು ಅಂದ್ಬಿಟ್ಟು ಕೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದು, ಅಮ್ಮನ ಕೇಳ್ಕೊಂಡು ಮಾಡ್ತಾ ಇದ್ದೀನಿ. ಯಾವಾಗಲೂ ನಾವು ತುಪ್ಪ ಅಂತೂ ಯಾವಾಗಲೂ ತರಿಸಲ್ಲ ಹೊರಗಡೆಯಿಂದ. ಅಮ್ಮ ಊರಿಂದ ಮಾಡಿ ಕಳಿಸ್ತಾರೆ, ಅದನ್ನೇ ಯೂಸ್ ಮಾಡ್ತೀನಿ. ಖಾಲಿ ಆದಾಗ ಮತ್ತೆ ತರಿಸ್ಕೊತೀನಿ. ಇವತ್ತು ಫಸ್ಟ್ ಟೈಮು ನಾನೇ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ. ಅಮ್ಮ ಹೆಂಗೆ ಮಾಡೋದು, ಇವಾಗ ಇದನ್ನ ಅಲ್ಲಿ ಕಳ್ಸೋದಕ್ಕೆ ಸುಮ್ಮನೆ ಆಗೋದಿಲ್ಲ. ಅದಕ್ಕೆ ನಾನು ಹೆಂಗೆ ಮಾಡೋದು ಅಂತ ಅಮ್ಮ ಕೇಳಿದೆ. ಅಮ್ಮ ಹೇಳಿದ್ರು. ಸೊ ಹಾಗೆ ಮಾಡ್ತಾ ಇದ್ದೀನಿ. ಏನು ಹಾಕಂಗಿಲ್ಲ, ಜಸ್ಟ್ ಬೆಣ್ಣೆನ ಚೆನ್ನಾಗಿ ಈ ಥರ ಮಾಡೋದಷ್ಟೇ. ಫಸ್ಟ್ ನೋಡಿದಾಗ ಇದಾಗುತ್ತಾ ತುಪ್ಪ ಅನ್ನಿಸ್ತಾ ಇತ್ತು, ಬಟ್ ಇವಾಗ ಆಗ್ತಾ ಇದೆ. ನೋಡ್ರೆ ಖುಷಿ ಆಗ್ತಿದೆ. ಫ್ರೆಂಡ್ಸ್, ನೋಡ್ಬೋದು ಮುದ್ದೆ ಮಾಡಿದೆ ನಾನು. ಇಬ್ಬರಿಗೆ ಅಲ್ವಾ, ಸ್ವಲ್ಪನೇ ಮಾಡಿದ್ರೆ ಸಾಕು. ಅದು 1 ಟೈಮ್ ಮಾಡಿದೆ. ನೈಟ್ ಏನಾದರೂ ಬೇರೆ ಮತ್ತೆ ಮಾಡೋಣ ಅಂದ್ಬಿಟ್ಟು. ತುಂಬ ಸುಡ್ತಾ ಇತ್ತು ಕೈ, ಬಟ್ ಆದ್ರೂ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ಲ. ಅದರಲ್ಲೂ ಉಪ್ಸಾರು ಜೊತೆಗೆ ಮುದ್ದೆ ಇದ್ದರೆ ಕಾಂಬಿನೇಷನ್ ಅಪ್ಪ ಸೂಪರಾಗಿರುತ್ತೆ. ಯಾರಿಗೆಲ್ಲ ಇಷ್ಟ, ಅದರಲ್ಲೂ ಮಂಡ್ಯ ಸೈಡ್ ಅವ್ರಿಗಂತೂ ಖಂಡಿತ ಇಷ್ಟ ಆಗುತ್ತೆ. ಯಾಕೆಂದರೆ ಮಂಡ್ಯ ಸೈಡಲ್ಲಿ ಮುದ್ದೆ ಉಪ್ಸಾರು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಮುದ್ದೆ ಉಪ್ಸಾರು ಆಗಿರ್ಬೋದು, ಮುದ್ದೆ ಸೊಪ್ಸಾರು ಆಗಿರ್ಬೋದು, ಮತ್ತು ನಾಟಿ ಕೋಳಿ ಸಾರು ಮುದ್ದೆ. ಸೊ ಇದಂದರೆ ಬೆಸ್ಟ್ ಕಾಂಬಿನೇಷನ್ ನನ್ನ ಪ್ರಕಾರ. ಜಿಯನ್ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ. ಇಲ್ಲಾಂದರೆ ಅವ್ನು ಬಂದು ಮಾತಾಡ್ತಾನೆ ಇರ್ತಾನೆ, ಮಮ್ಮ ಅದು, ಮಮ್ಮ ಇದು, ಅಮ್ಮಮ್ಮ ಅದು ಮಾಡ್ಕೊಡ್ಬಾ, ಇದು ಮಾಡ್ಕೊಡ್ಬಾ ಅಂತ. ಫ್ರೆಂಡ್ಸ್, ತುಪ್ಪ ಎಲ್ಲ ರೆಡಿ ಆಯಿತು. ಎಲ್ಲ ಕ್ಲೀನ್ ಮಾಡಿ, ಅಂದರೆ ಅದನ್ನೆಲ್ಲ ಸ್ವಲ್ಪ ಫಿಲ್ಟರ್ ಥರ ಮಾಡಿ ಬಾಕ್ಸ್ ಹಾಕಿ ಇಟ್ಟಿದ್ದೀನಿ. ಸೊ ಅಡುಗೆನೂ ಕೂಡ ಆಯಿತು. ಇವಾಗ ಜಿಯನ್ ಬಂದ ತಕ್ಷಣ ಅವನಿಗೆ ಊಟ ಮಾಡಿಸೋದು, ಮತ್ತು ನಾವು ಕೂಡ ಊಟ ಮಾಡೋದು. ಯಾಕೆಂದರೆ ಬೆಳಗ್ಗೆ ಸ್ವಲ್ಪನೇ ತಿಂದಿರ್ತೀವಿ. ಸೊ ಲಂಚ್ ಸ್ವಲ್ಪ ಬೇಗನೆ ಮಾಡ್ತೀವಿ. ಸೊ ಸ್ವಲ್ಪ ಅಡುಗೆ ಎಲ್ಲ ಆದಮೇಲೆ ನಂಗೆ ಟೈಮ್ ಕೂಡ ಸಿಕ್ತು. ಅವನಿನ್ನ ಬಂದಿರಲಿಲ್ಲ ಜಿಯೋ. ಕೂತ್ಕೊಂಡು ನಾನು ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ. ನನಗೆ ಎಡಿಟಿಂಗು ಆ ಕೆಲಸ ಆಯಿತು. ಮಧ್ಯೆ ನಂಗೆ ಟೈಮ್ ಸಿಕ್ತಾಗ ಈ ರೀತಿ ನಾನು ಮಾಡ್ಕೊಂಡ್ಬಿಡ್ತೀನಿ. ಸೊ ಜಿಯು ಬಂದ, ಹೊಟ್ಟೆ ಸಿಗ್ತಿದ್ದ ಅಂತ ಹೇಳ್ದೆ. ಅದಕ್ಕೆ ಫಸ್ಟು ಅವನಿಗೆ ತಿನ್ನಿಸ್ಬಿಡೋಣ ಅಂತ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಬಂದಿದ್ದ ತಕ್ಷಣ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಅದು ಆಟ ಆಡ್ಕೊಂಡು ತಿನ್ನುತ್ತೆ. ಒಂದು ಕಡೆ ನಿಂತ್ಕೊಂಡು ಇಲ್ಲ ಕೂತ್ಕೊಂಡು ತಿನ್ನೋದಿಲ್ಲ. ಈ ರೀತಿ ನೋಡಿ ಓಟ ಆಡಿಕೊಂಡು ಏನಾದರೂ ಮಾಡಿಕೊಂಡು ತಿನ್ನೋದು. ಸೊ ಮಕ್ಕಳಿಗೆಲ್ಲ ಊಟ ಮಾಡಿಸೋದು ಎಷ್ಟು ಕಷ್ಟ, ಈ ಥರ ಮಕ್ಕಳಿರೋರಿಗೆ ಗೊತ್ತಿರುತ್ತೆ. ಸೊ ಕಮೆಂಟ್ ಮಾಡಿ ಹೇಳಿ ಯಾರೆಲ್ಲ ಏನೆಲ್ಲ ಕಷ್ಟಪಡ್ತೀರಾ ಅಂತ. ಸೊ ಇದು ಇವತ್ತಿನ ನನ್ನ ಊಟ. ಊಟ ಎಲ್ಲ ಆದಮೇಲೆ ಜಿಯನ್ನ ಮಲಗಿಸಾದ್ಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಬಂದು ಈವ್ನಿಂಗು ನನಗೆ ಜುಂಬಾಗೆ ಹೋಗೋದಿರುತ್ತೆ. ಸೊ ಅದಕ್ಕೆ ಮುಂಚೆ ಚಂದುಗೆ ಟೀ ಎಲ್ಲ ಮಾಡಿಕೊಟ್ಟು ಜಿಯನ್ನ ಹೊರ್ಗಡೆ ಆಟ ಆಡಿಸಿ ಅದೆಲ್ಲ ಮಾಡಿ ನಾನು ಆಮೇಲೆ ಹೋಗ್ತೀನಿ.
ಜಿಯನ್ನು ಕೂಡ ಎದ್ದು ಬಂದ. ಇಬ್ಬರು ಸ್ವಲ್ಪ ಹೊತ್ತು ಹೊರಗಡೆ ಆಟ ಆಡ್ತಾ ಇದ್ವಿ. ಅವನಿಗೆ ಹೊರಗಡೆ ಆಟ ಆಡಿಸ್ತಿದ್ದೆ. ಸ್ವಲ್ಪ ಮರಳೆಲ್ಲ ಮುಟ್ಟಿದ, ಅದಕ್ಕೆ ಬಂದು ಹ್ಯಾಂಡ್ ವಾಶ್ ಮಾಡು ಅಂತ ಹೇಳ್ತೆ. ಇವಾಗ ಅವನೇ ಮಾಡ್ತಾನೆ ಎಲ್ಲ ನೋಡಿ, ಈ ರೀತಿ ಹಾಕ್ಕೊಂಡು ಹೋಗಿ ಹ್ಯಾಂಡ್ ವಾಶ್ ಮಾಡ್ತಾನೆ ಅವನೇ. ಜುಂಬಾಯಿಂದ ಬಂದಮೇಲೆ ನಂದು ಸ್ನಾನ ಎಲ್ಲ ಆಯಿತು. ಸ್ನಾನ ಎಲ್ಲ ಆದಮೇಲೆ ನಾನು ದೋಸೆದು ರುಬ್ಕೊತಾ ಇದ್ದೆ. ಅಕ್ಕಿ ಎಲ್ಲ ರಾತ್ರಿ ರುಬ್ಬಿಟ್ರೆ ಬೆಳಿಗ್ಗೆ ದೋಸೆ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ರುಬ್ತಾ ಇದ್ದೀನಿ. ಚಂದುಗೆ ಕಾಲಿತ್ತು, ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು. ಏಕೆಂದರೆ ನಾನು ವರ್ಕೌಟ್ ಮಾಡಿ ಬಂದಿದ್ದೆನಲ್ಲ, ಸಿಕ್ಕಾಬಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಅದಕ್ಕೆ ನಾನು ಜೀವ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಇಲ್ಲ ಅಂದರೆ 3 ಜನ ಒಟ್ಟಿಗೆ ಊಟ ಮಾಡೋದು, ಲಂಚು ಡಿನ್ನರು ಒಟ್ಟಿಗೆ. ಬ್ರೇಕ್ಫಾಸ್ಟು ಅವರಿಬ್ಬರು ಬೇಗ ಮಾಡಿಬಿಡ್ತಾರೆ, ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಬಟ್ ಲಂಚ್ ಮತ್ತು ಡಿನ್ನರ್ ಆದಷ್ಟು ಒಟ್ಟಿಗೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ನೈಟು ಬಂದು ನಾನು ಮತ್ತೆ ಬ್ರಷ್ ಮಾಡಿ ಇನ್ನೊಂದು ಸರಿ ಮುಖ ಎಲ್ಲ ವಾಶ್ ಮಾಡಿ ಮಲಗೋದು. ಚಂದು ಮತ್ತು ಜೀವು ಟಿ ವಿ ನೋಡ್ತಾ ಇದ್ರು. ನನಗೆ ಹೇಳಿದ್ನಲ್ಲ ಸುಸ್ತಾಗಿತ್ತು, ಅದಕ್ಕೆ ನಾನು ಮಲಗಿರ್ತೀನಿ ನೀವು ಬನ್ನಿ ಅಂದ್ಬಿಟ್ಟು ನಾನು ಮಲ್ಕೊಳ್ಳೋದಕ್ಕೆ ಬಂದೆ. ಎಲ್ಲ ಈ ಥರ ಮಧ್ಯಾಹ್ನ ಮಲ್ಕೊಂಡಾಗ ಜೀವ ಹಾಳು ಮಾಡಿರ್ತಾನೆ. ಮತ್ತೆ ನೈಟ್ ಬಂದು ನಾನು ಎಲ್ಲ ಮತ್ತೆ ರೆಡಿ ಮಾಡಿ ಮಲ್ಕೊಳ್ಳೋದು. ಸೊ ಮಲ್ಕೊಂಡಿದ್ದ ತಕ್ಷಣ ಅಪ್ಪ ಇವತ್ತಿನ ದಿನ ಮುಗೀತು, ಎಷ್ಟು ಕೆಲಸ ಆಯಿತು ಅಂತ ಹಾಗೆ ನೆನಪಿಸ್ಕೊಂಡು ಮಲ್ಕೊಳ್ಳೋದು ಯಾವಾಗಲೂ ಅಷ್ಟೇ. ಮತ್ತು ನಾಳೆ ಏನು ಮಾಡಬೇಕು, ಏನೆಲ್ಲ ಕೆಲಸ ಇದೆ ಅಂತ ಕೂಡ ಅದು ಮೈಂಡಲ್ಲಿ ಹೋಗ್ತಾ ಇರುತ್ತೆ. ಆದರೂ ಮಲ್ಕೊಂಡಾಗ ಮಾತ್ರ ನೆಮ್ಮದಿಯಾಗಿ ಮಲ್ಕೊಂಡ್ಬಿಡೋಣ ಅಂದ್ಬಿಟ್ಟು ಮಲ್ಗಿಬಿಡ್ತೀನಿ ನಾನು. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನಾನು ವ್ಲಾಗ್ ನೋಡ್ತಾ ಇದ್ದೀನಿ. ಇವತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ, ನನಗೆ ಜಾಸ್ತಿ ಆಯಿತು ವರ್ಕೌಟು. ಸೊ ಫುಲ್ ಸುಸ್ತಾಗ್ಬಿಟ್ಟಿದೆ. ಎಂಡ್ ಮಾಡಬೇಕು ವ್ಲಾಗು. ಎಂಡ್ ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಎಂಡ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಇವಾಗ ಚಿಕನ್ ಮಾಡ್ತಾ ಇದ್ದೀನಿ. ಕ್ಲೀನ್ ಮಾಡಿಬಿಟ್ಟು ಮಾಡಬೇಕು. ಫ್ರೆಂಡ್ಸ್, ಜೂಡಿಯೋದು ವಿಡಿಯೋ ಮಾಡಿದ್ಮೇಲೆ ಕೆಲವರು ಬೇರೆ ಬೇರೆ ಊರಲ್ಲಿ ಇದೆಯಾ ಅಂತ ಎಷ್ಟೊಂದು ಜನ ಕೇಳ್ತಾ ಇದ್ದೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಎಷ್ಟೊಂದು ಕಡೆ ಇದೆ, ನಾನು ನೋಡಿದ್ದೀನಿ ತುಂಬ ಕಡೆ. ಕ್ವಾಲಿಟಿ ಬಗ್ಗೆ ಹೇಳಬೇಕು ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನೇನು ಹೇಳಲ್ಲ. ಓಕೆ ಬಟ್ ಆ ಪ್ರೈಸಿಗೆ ತಕ್ಕಂತೆ ಚೆನ್ನಾಗಿರುತ್ತೆ. ಸೊ ಏನು ತುಂಬ ಬೇಗ ಹಾಳಾಗುತ್ತೆ ಅಂತಲೂ ಏನಿಲ್ಲ, ತುಂಬ ದಿನ ಯೂಸ್ ಮಾಡ್ಬೋದು ನೀವು. ನಾನು ಆಲ್ರೆಡಿ ಒಂದು ಲಾಸ್ಟ್ ಟೈಮ್ ಎಲ್ಲ ತೊಗೊಂಡಿರೋದೆಲ್ಲ ಆಲ್ಮೋಸ್ಟ್ ನಾನು ಇನ್ನೂ ಯೂಸ್ ಮಾಡ್ತಿದ್ದೀನಿ. ಏನು ಹಾಳಾಗ್ಬಿಟ್ಟಿದೆ ಅಂತ ಏನಿಲ್ಲ. ಸ್ವಲ್ಪ ಅದು ಏನಂದರೆ ನೀವು ಒಂದೊಂದು ವಾಶ್ ಮಾಡಿದ್ಮೇಲೆ ಅದು ಒಂದು ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಒಂದೊಂದು ಸರಿ ವಾಶ್ ಮಾಡಿದ್ಮೇಲೆ ಸ್ವಲ್ಪ ಚಿಕ್ಕದಾಗ್ತಾ ಬರುತ್ತೆ. ಅದಕ್ಕೆ ಅದು ಬಿಟ್ಟರೆ ಬೇರೆ ಏನು ಟೀ ಶರ್ಟ್ಸು ಆ ಥರದ್ದೆಲ್ಲ ಅಂತೂ ಏನಾಗಲ್ಲ. ಜಿಯನ್ನು ಚೆಂದ ಯೂಸ್ ಮಾಡ್ತಿದ್ದಾರೆ, ಅದೆಲ್ಲ ಏನೂ ಆಗಲ್ಲ. ಬಟ್ ನೈಟ್ ವೇರ್ಸ್ ಇಷ್ಟ ನನಗೆ. ಇದು ಅಲ್ಲೇ ತೊಗೊಂಡಿದ್ದು. ಸೊ ನೈಟ್ ವೇರ್ಗಳು ಇಷ್ಟ ಆಗುತ್ತೆ. ಕಲರ್ ಸ್ವಲ್ಪ ಇದೆ, ಬಟ್ ಓಕೆ ಕಂಫರ್ಟಬಲ್ ಆಗಿರುತ್ತೆ. ನೈಟ್ ವೇರ್ಸ್ ನಾನು ತುಂಬ ಶಾಪ್ ಮಾಡ್ತೀನಿ ನನಗೆ ಅಲ್ಲಿ ಹೋದಾಗ. ಸ್ಟುಡಿಯೋದಾಯಿತು. ಇನ್ನೊಂದು ಕ್ವೆಶನ್ ಇದೆ, ಅದನ್ನ ಆನ್ಸರ್ ಮಾಡಲೇಬೇಕು. ಅವ್ರು ಪದೇ ಎಲ್ಲ ವ್ಲಾಗಲ್ಲೂ ಅದಕ್ಕೆ ಹಾಕ್ತಿದ್ದಾರೆ. ಸೊ ಅದಕ್ಕೆ ನನಗೆ ಸರಿ ಆನ್ಸರ್ ಮಾಡಬೇಕಂತ ಅನ್ನಿಸ್ತು ವ್ಲಾಗಲ್ಲೇ. ಅದಕ್ಕೆ ಅದು ಆನ್ಸರ್ ಮಾಡ್ತೀನಿ. ಸೊ ಫಸ್ಟ್ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಫ್ರೆಂಡ್ಸ್, ಸೊ ಇನ್ನೊಂದು ಒಬ್ಬರು ಏನಂದರೆ ನನಗೆ ತುಂಬ ಕಮೆಂಟ್ ಹಾಕ್ತಾನೆ ಇದ್ರು ಅವರು ನಾನು. ಬಟ್ ವ್ಲಾಗ್ ಅವಾಗ ಒಂದೊಂದ್ಸರಿ ಹೇಳ್ತಾ ಇದ್ದೆ, ಆನ್ಸರ್ ಮಾಡ್ತಾ ಇದ್ದೆ. ಬಟ್ ಕಮೆಂಟ್ ಎಲ್ಲ ವ್ಲಾಗ್ಸಲ್ಲೂ ಹಾಕ್ತಾ ಇದ್ರು. ಸೊ ಅದಕ್ಕೆ ನಂಗೆ ಅನ್ಸುತ್ತೆ ವ್ಲಾಗಲ್ಲೇ ಹೇಳೋಣ ಅಂತ. ಅದು ಯಾವುದೇ ರೀತಿಯ ನೆಗೆಟಿವ್ ಕಮೆಂಟ್ ಅಲ್ಲ. ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಅಂತೂ ನಾನು ಆಲ್ಮೋಸ್ಟ್ ತಲೆ ಕೆಡಿಸ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಸೊ ಯಾವಾಗಲಾದ್ರೂ ಮಧ್ಯ ಒಂದೊಂದ್ಸರಿ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಷ್ಟೇ. ಏನಂದರೆ ಅವ್ರೇನು ಅಂದ್ಕೊಂಡಿದ್ದಾರೆ ಅಂದರೆ ಹೌಸ್ ವೈಫು ಅಥವಾ ಗೃಹಿಣಿ ನಾವು ಏನಿದ್ದೀವಿ, ನಾವು ಕೆಲಸ ಮಾಡಿಲ್ಲ ಅಂದರೆ ಬೆಲೆ ಇಲ್ವಾ ರಮ್ಯ, ಅವ್ರಿಗೆ ಬರೀ ಸಂಪಾದನೆ ಮಾಡಿದ್ರೆ ಮಾತ್ರ ಅವ್ರಿಗೆ ಬೆಲೆನ, ಎಲ್ಲರೂ ರೆಸ್ಪೆಕ್ಟ್ ಅವಾಗ ಮಾತ್ರ ಮಾಡೋದಾ, ಇದು ಹೇಗೆ ಹೇಳಿ ಅಂತ. ನಂಗೆ ಗೊತ್ತಿಲ್ಲ ಅವ್ರ ಲೈಫಲ್ಲಿ ಹೇಗೆ, ಅಥವಾ ಅವರು ಸುಮ್ಮನೆ ಇದನ್ನು ಕೇಳ್ತಿದ್ದಾರಾ
ಅಥವಾ ಅವ್ರಿಗೆ ಆ ಥರ ಏನಾದರೂ ಅನ್ನಿಸ್ತಿದೆಯಾ ಅದು ನನಗೆ ಗೊತ್ತಿಲ್ಲ, ಅದಿಲ್ಲ, ಅವ್ರು ಏನೂ ಹಾಕಿಲ್ಲ. ಬಟ್ ನನ್ನ ಪ್ರಕಾರ ಏನಂದರೆ ಆ ಥರ ಏನೂ ಇಲ್ಲ. ಒಬ್ಬರು ಹೌಸ್ ವೈಫ್ ಆಗಿದ ತಕ್ಷಣ ಇವಾಗ ನಾನು ಕೂಡ ಹೌಸ್ ವೈಫೇ, ನಾನು ಮನೇಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಇದ್ದೇ ಇರುತ್ತೆ. ಸೊ ಅದ್ರ ಮಧ್ಯೆ ನಾನು ನೀವು ಬ್ಲಾಗ್ಸ್ ಮಾಡ್ಬೋದು, ಏನೇ ಮಾಡ್ಬೋದು, ಬಟ್ ನಾನು ಹೇಳೋದಾದರೆ ನಾನು ಹೌಸ್ ವೈಫೇ ಅಂತ ಹೇಳ್ಬೋದು. ಬೆಳಗ್ಗೆ ಎದ್ದು ಅಜ್ಜಿಯನ್ನು ನೋಡ್ಕೊಳ್ಳೋದ್ರಿಂದ ಹಿಡಿದು ನಮಗೆ ಹೌಸ್ ವೈಫ್ ಅಂದ ತಕ್ಷಣ ನಮಗೆ ಅದು ನಮ್ಮ ಕೆಲಸಗಳಿರುತ್ತೆ. ಯಾಕೆಂದರೆ ನಾವು ಮಕ್ಳಿಗೆ ಟೈಮ್ ಕೊಡ್ತೀವಿ, ಮನೇಲಿ ಕುಕ್ ಮಾಡ್ತೀವಿ, ಬೆಳಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡ್ತೀವಿ. ಸೊ ಅದರಿಂದ ನೀವು ಯಾವತ್ತೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅವ್ರಿಗೆ ಏನು ಬೆಲೆ ಇರುತ್ತೆ ಅದು ಬೆಲೆ ಇರುತ್ತೆ. ನಾವಿಲ್ಲ ಏನಾದರೂ ದುಡ್ಡು ಸಂಪಾದನೆ ಮಾಡಿಸಿದ ತಕ್ಷಣ ಅಥವಾ ನಮ್ಮ ಹತ್ರ ದುಡ್ಡು ಇದ್ದಿದ್ದ ತಕ್ಷಣ ನಮ್ಮ ಹಸ್ಬೆಂಡ್ ಆಗ್ಬೋದು, ಬೇರೆಯವರಾಗ್ಬೋದು, ನಮಗೆ ರೆಸ್ಪೆಕ್ಟ್ ಮಾಡ್ತಾರೆ ಅಥವಾ ನಮಗೆ ಗೌರವ ಕೊಡ್ತಾರೆ, ಆ ಥರದ್ದು ಏನೂ ಇಲ್ಲ. ನನ್ನ ಪ್ರಕಾರ ಹೌಸ್ ವೈಫ್ಗಳಿಗೂ ಕೂಡ ಅವ್ರದ್ದೇ ಆದ ಒಂದು ಬೆಲೆ ಇದೆ. ಯಾಕೆಂದರೆ ಹೌಸ್ ವೈಫ್ ಕೆಲಸ ಏನು ಅಷ್ಟೊಂದು ನನ್ನ ಪ್ರಕಾರ ಅದು ಒಂದು ದೊಡ್ಡ ಕೆಲಸನೇ. ಯಾಕೆಂದರೆ ಅಟ್ಲೀಸ್ಟ್ ಸ್ಯಾಟರ್ಡೆ ಸಂಡೇ ಬೇರೆಯವ್ರಿಗೆಲ್ಲ ರಜಾ ಇರುತ್ತೆ, ಬಟ್ ನಮಗೆ ಸ್ಯಾಟರ್ಡೆ ಸಂಡೇನೂ ಕೆಲಸ ಇರುತ್ತೆ. ಅವಾಗಲೇ ಜಾಸ್ತಿ ಕೆಲಸ ಅನ್ಬೋದು, ಯಾಕೆಂದರೆ ಜಿಯನ್ನು ಮನೇಲಿ ಇರ್ತಾನೆ ಅಥವಾ ಚಂದುಗೆ ಇದಿರುತ್ತೆ, ಅವಾಗ ಬೇರೆ ಕೆಲಸಗಳು ಇರುತ್ತೆ. ಅದ್ರ ಜೊತೆಗೆ ನಮಗೂ ಕೂಡ ಅವರು ಟೈಮ್ ಕೊಡ್ತಾರೆ. ಸೊ ನಾನಿಗೂ ಅಷ್ಟೇ, ಇವಾಗ ಹಂಗನ್ಬಿಟ್ಟು ಚಂದು ನನಗೇನು ಬೆಲೆ ಕೊಡ್ತಾ ಇಲ್ಲ ಅಂತಲ್ಲ. ಸೊ ಏನು ಬೆಲೆ ಇರುತ್ತೆ ಅದು ಬೆಲೆ ನಿಮಗಿದ್ದೇ ಇರುತ್ತೆ. ಬರೀ ಅದನ್ನಂತೂ ಯಾವುದೇ ಕಾರಣಕ್ಕೂ ಮೈಂಡಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಏನು ಬರೀ ಸಂಪಾದನೆ ಮಾಡಿದ್ರೆ, ಹೆಣ್ಮಕ್ಳು ಸಂಪಾದನೆ ಮಾಡಿದ್ರೆ ಮಾತ್ರ ಅವ್ರಿಗೆ ಬೆಲೆ ಇರುತ್ತೆ, ಅವ್ರ ಹತ್ರ ದುಡ್ಡಿದ್ರೆ ಮಾತ್ರ ಬೆಲೆ ಇರುತ್ತೆ. ಅದು ನನ್ನ ಪ್ರಕಾರ ಸುಳ್ಳು. ಬಟ್ ಬೇರೆಯವ್ರ ವಿಷಯದಲ್ಲಿ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಒಬ್ಬೊಬ್ರದ್ದು ಬೇರೆ ಬೇರೆ ಥರ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಬಟ್ ಒಬ್ಬೊಬ್ಬರು ಬೇರೆ ಬೇರೆ ಇರುತ್ತೆ. ಒಂದೊಂದ್ಸರಿ ಕೆಲವರು ಆ ರೀತಿ ಥಿಂಕ್ ಮಾಡೋದು ಇರುತ್ತೆ, ಬೇರೆಯವರು ಆ ರೀತಿ ನೋಡ್ಕೊಳ್ಳೋದು ಇರುತ್ತೆ, ಏನಾದರೂ ದುಡ್ಡು ಸಂಪಾದನೆ ಮಾಡಿಲ್ಲ ಅಂದರೆ. ಸೊ ಅದು ಕೂಡ ಇರುತ್ತೆ, ಎಷ್ಟೊಂದು ಜನದ ಹತ್ರ ನಾನು ಕೇಳಿದ್ದೀನಿ. ಬಟ್ ನೀವು ಗೊತ್ತಾಗುತ್ತೆ ನಿಮಗೆ, ಯಾಕೆಂದರೆ ನಿಮ್ಮದು ಲೈಫ್ ಅಲ್ವಾ, ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಸೊ ಯಾರು ಕಮೆಂಟ್ ಮಾಡಿದರೆ ಇವಾಗ ಗೊತ್ತಾಗಿದೆ. ಸೊ ನನಗೆ ಮತ್ತೆ ಕಮೆಂಟ್ ಮಾಡಿ ಹೇಳಿ, ಅದು ನೀವು ಸುಮ್ಮನೆ ಕೇಳಿದ ಅಥವಾ ನಿಮ್ಗೆ ಏನಾದರೂ ಹಂಗೆ ಅನ್ನಿಸ್ತಿದೆಯಾ ಅಂತ. ನನಗೆ ಗೊತ್ತಿರೋ ಪ್ರಕಾರ ಹೇಳಿದ್ದೀನಿ. ಬಟ್ ಆ ಥರ ನಿಮ್ಗೆ ಏನಾದ್ರು ಅನಿಸ್ತಿದ್ರು ಅದನ್ನು ತಲೆಯಿಂದ ಕಿತ್ತಾಗಿ ನಿಮ್ಮ ಕೆಲಸ ಏನಿದೆ ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗಿ. ಸೊ ಏನು ಬೇರೆಯವ್ರು ನನಗೆ ಗೌರವ ಕೊಡಲೇಬೇಕು ಅಂತ ಏನಿಲ್ಲ. ನಮಗೆ ನಾವು ಫಸ್ಟು ಗೌರವ ಕೊಟ್ಕೊಳ್ಳೋದನ್ನ ಕಲಿಬೇಕು. ನಾವು ಫಸ್ಟು ನಮ್ಮನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಆವಾಗ ಬೇರೆಯವ್ರದ್ದು ನಾವು ಬೇರೆಯವ್ರು ಕೊಡೋದ್ಲಿ ಬಿಡಲಿ ಅದು ಮ್ಯಾಟ್ರೇ ಆಗೋಲ್ಲ ನನ್ನ ಪ್ರಕಾರ. ಸೊ ನನಗೆ ಹಂಗೇನೇನು ಫಸ್ಟ್ ನನಗೆ ರೆಸ್ಪೆಕ್ಟ್ ಕೊಡಬೇಕು, ನನ್ನ ಮೇಲೆ ನನಗೆ ಗೌರವ ಇರಬೇಕು. ಸೊ ಆಮೇಲೆ ಬೇರೆಯವ್ರದ್ದೆಲ್ಲ ಆಮೇಲೆ ಅಂತ ನನಗೆ ಅನಿಸುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಒಂದು ಸಿಂಪಲ್ ವ್ಲಾಗು, ಮಾಮಿಗೆ ನಂದು ಡೈಲಿ ರುಟೀನ್ ಆಗಿತ್ತು. ನನಗೆ ಏನು ಅನಿಸುತ್ತೆ ಅದು ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಈ ಥರ ನಿಮ್ಗೆ ಯಾರಿಗಾದ್ರೂ ಏನಾದರೂ ಅನಿಸಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ. ಸೊ ಅದು ನನಗೇನು ಅನಿಸುತ್ತೆ, ಅದು ನನಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ವಿಷಯದ ಬಗ್ಗೆ ಅಥವಾ ಟಾಪಿಕ್ ಬಗ್ಗೆ ನನಗೇನು ಅನಿಸುತ್ತೆ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ. ಯಾಕೆಂದರೆ ನಾವಿವಾಗ ಒಂದು ಫ್ರೆಂಡ್ಸ್ ಥರ, ಯಾಕೆಂದರೆ ಕೆಲವ್ರಿಗೆ ಎಲ್ಲೂ ಶೇರ್ ಮಾಡೋಕ್ಕಾಗಿರಲ್ಲ, ಅದನ್ನು ಕಮೆಂಟ್ ಮೂಲಕ ಶೇರ್ ಮಾಡ್ತಾರೆ. ಮತ್ತು ಕೆಲವರು ಒಂದೊಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕೊಳ್ಳೋದ್ರ ಮೂಲಕ ಶೇರ್ ಮಾಡ್ತಾರೆ. ನನಗೆ ಎಲ್ಲನೂ ನೋಡೋಕ್ಕಾಗದೇ ಇರ್ಬೋದು, ಬಟ್ ಒಂದೊಂದು ಸರಿ ನಾನು ಯಾವ್ದು ನೋಡ್ತೀನಿ ಅಥವಾ ನನಗೆ ಯಾವುದು ನನಗೆ ಬರ್ತಾ ಇರುತ್ತೆ ಅದು ನಾನು ಆನ್ಸರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಾನು ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ ಅಂತ ನಂಗೆ ಹೇಳೋಕ್ಕಾಗಲ್ಲ. ಸೊ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.